ಎಲ್ಲರಿಗೂ ನಮಸ್ಕಾರ, ಸಸ್ರಿಗಾಲ, ಅಸ್ಸಲಾಮ್ ಅಲೈಕುಮ್. ಎಲ್ಲರೂ ಚೆನ್ನಾಗಿದೆ ನಾನು ಭಾವಿಸ್ತೀನಿ. ಸೊ ಇವತ್ತು ಬಂದು ನನ್ನ ಹತ್ರ ಒಂದು ಹಿಮಾಲಯನ್ ಇದೆ, ಸರ್ವಿಸಿಂಗ್ ಟೈಮ್ ಅಂತ ಹೇಳ್ಬಿಟ್ಟು ಬಂದಿದೆ. ಸೊ ಆ ಹಿಮಾಲಯನ್ ಏನಾಗಿದೆ ಅಂದರೆ, ಈಗ ನೋಡೇ ಇರ್ತೀರಾ, ನಾನು ಮಾನ್ಸೂನ್ ರೈಡಲ್ಲಿ ನನ್ನ ಜೊತೆ ಒಂದು ಹಿಮಾಲಯನ್ ಬಂದಿತ್ತು ಅಂತ ಹೇಳ್ಬಿಟ್ಟು ಆ ಹಿಮಾಲಯನ್ ಬಂದು ಇವಾಗ ಬ್ರೇಕ್ ಡೌನ್ ಆಗಿ ನಿಂತಿದೆ. ನೋಡಿ ಸ್ನೇಹಿತರೆ, ಇದೇ ಹಿಮಾಲಯನ್ನು. ಇದು ಬಂದು ನಿತಿನ್ದು, ನಿಮ್ಗೆ ಗೊತ್ತೇ ಇರುತ್ತೆ. ನನ್ನ ಜೊತೆ ಮಾನ್ಸೂನ್ ರೈಡ್ ಬಂತಲ್ಲ ಗಾಡಿ ಹಿಮಾಲಯನ್ನ, ಅದೇ ಗಾಡಿ. ಸೊ ಇವಾಗ ಏನಾಗಿದೆ ಪ್ರಾಬ್ಲಮ್ ಇದರಲ್ಲಿ ಅಂದರೆ, ಆಲ್ಮೋಸ್ಟ್ 3-4 ಮಂತ್ಸಿಂದ ನಿಂತಿದೆ ಗಾಡಿ. ಏನಾಗಿರೋದಂದ್ರೆ, ಕಾರ್ಬೊರೇಟರ್ಲಿಂದ ಒಂದು ಕೆಳಗಡೆ ಫ್ಲೂಟ್ ಬರುತ್ತೆ, ಜೆಟ್ಟು ಬಂದು ಜಾಮ್ ಆಗಿಬಿಟ್ಟು ಆಮೇಲೆ ಪೆಟ್ರೋಲ್ ಡೇನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ನೋಡಿ, ಪೆಟ್ರೋಲ್ ಆನ್ ಮಾಡ್ತೀನಿ ನಾನು. ಓಕೆ, ಪೆಟ್ರೋಲ್ ಆನ್ ಮಾಡಿದ್ದೀನಿ. ನೋಡಿದ್ರೆ ಇವಾಗ ಕಂಪ್ಲೀಟಾಗಿ ಪೆಟ್ರೋಲ್ ಡ್ರೈನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ನೋಡ್ತೀರಾ. ಸೊ ಇವಾಗ ಇದಕ್ಕೆ ಕಾರ್ಬೊರೇಟರ್ ಬಿಚ್ಚಿಬಿಟ್ಟು ಕ್ಲೀನ್ ಮಾಡಿ, ಆ ಜೆಟ್ಟೆಲ್ಲ ಕ್ಲೀನ್ ಮಾಡಿ ಆಗಬೇಕು ಸ್ನೇಹಿತರೆ. ಸೊ ಆವಾಗಲೇ ಪೆಟ್ರೋಲ್ ನಿಲ್ಲೋದು, ಇಲ್ಲ ಅಂದರೆ ಹಿಂಗೆ ಹೋಗ್ತಾ ಇರುತ್ತೆ. ಆ ಫ್ಲೂಟ್ನ ರಿಲೀಸ್ ಮಾಡಬೇಕು, ಫ್ಲೂಟ್ ಹೋಗಿ ಸ್ಟಕ್ ಆಗಿರುತ್ತೆ ಇವಾಗ. ಸೊ ನಾನೇನು ಹೇಳೋದಂದರೆ, ಯಾವಾಗಲೂ ಈ ಪ್ರಾಬ್ಲಮ್ ಬಂದು ನಮ್ಮ ಕಾರ್ಬೊರೇಟರ್ ಗಾಡಿಗಳಲ್ಲಿ ಬರುತ್ತೆ. ಏನಕ್ಕೆ ಬರುತ್ತೆ ಅಂದರೆ, ಯಾವಾಗಲೂ ಗಾಡಿ ಒಂದು ನಿಲ್ಲಿಸಿದಾಗ ಪೆಟ್ರೋಲ್ನ ಆಫ್ ಮಾಡಿಬಿಟ್ಟು ನೀವು ಯಾವಾಗಲೂ ಗಾಡಿನ ಆನಲ್ಲಿ ಐಡಲಲ್ಲಿ ಇಡಬಾರ್ದು. ಓಕೆ, ಗಾಡಿ ಆಫ್ ಮಾಡಿಬಿಟ್ಟು ಆಮೇಲೆ ಪೆಟ್ರೋಲ್ ಟ್ಯಾಪ್ನ ಕ್ಲೋಸ್ ಮಾಡಬೇಕು. ಪೆಟ್ರೋಲ್ ಟ್ಯಾಪ್ನ ನೀವು ಕ್ಲೋಸ್ ಮಾಡಿಬಿಟ್ಟು ಆಫ್ ಮಾಡಿಬಿಟ್ಟು ನೀವು ಗಾಡಿ ಐಡಲಲ್ಲೇ ಇರಲಿ ಸ್ವಲ್ಪ ಟೈಮ್ ಅಂತ ಹೇಳ್ಬಿಟ್ಟು ಬಿಟ್ಟರೆ ಏನಾಗುತ್ತೆ, ಕಾರ್ಬೊರೇಟರ್ನಲ್ಲಿ ಇರೋ ಪೆಟ್ರೋಲ್ ಎಲ್ಲ ಡ್ರೈನ್ ಆಗಿಬಿಟ್ಟು ಕಂಪ್ಲೀಟಾಗಿ ಫ್ಲೂಟ್ ವಿಲ್ ನಾಟ್ ಫ್ಲೋಟ್, ಅದು ಬಂದು ಹೋಗಿ ಸ್ಟಕ್ ಆಗಿಬಿಡುತ್ತೆ. ಅದರಿಂದ ಈ ಪ್ರಾಬ್ಲಮ್ ಬರೋದು ಸ್ನೇಹಿತರೆ. ಯಾವಾಗಲೂ ಅರ್ಥ ಮಾಡ್ಕೊಳ್ಳಿ, ಕಾರ್ಬೊರೇಟರ್ ಗಾಡಿಗಳಲ್ಲಿ ಎಸ್ಪೆಷಲಿ ಈ ಪ್ರಾಬ್ಲಮ್ ಬರುತ್ತೆ. ಸೊ ಅದನ್ನು ನೀವು ಯಾವಾಗಲೂ ಪೆಟ್ರೋಲ್ನ ಆಫ್ ಮಾಡಿಬಿಟ್ಟು ಐಡಲ್ ಇಡಬೇಕು. ಸ್ನೇಹಿತರೆ ನೋಡಿ, ಕಾರ್ಬೊರೇಟರ್ ಬಿಚ್ಚಿದ್ದೀವಿ. ಓಕೆ, ಕಾರ್ಬೊರೇಟರ್ ಏನಕ್ಕೆ ಬಿಚ್ಚಿದ್ದೀವಿ ಅಂದರೆ, ಇದರಲ್ಲಿ ಇವಾಗ ಫ್ಲೂಟ್ ಬಂದು ಹೋಗಿ ನೀಡಲ್ ಜಾಮ್ ಆಗಿಬಿಟ್ಟಿದೆ, ಫ್ಲೂಟ್ ನೀಡಲ್ ಜಾಮ್ ಆಗಿದೆ. ಸೊ ಫ್ಲೂಟ್ ಹೋಗಿ ಸಿಕ್ಕಾಕೊಂಡಿರೋದ್ರಿಂದ ಈ ಕಾರ್ಬೊರೇಟರ್ ಬಿಚ್ಚಿರೋದು. ಕಾರ್ಬೊರೇಟರ್ನ ಯಾವುದೇ ಕಾರಣಕ್ಕೂ ಬಿಚ್ಚಬಾರ್ದು. ಏನಕ್ಕೆ ಅಂದರೆ, ಸೊ ದಿಸ್ ಇಸ್ ದಿ ಹಾರ್ಟ್ ಆಫ್ ದಿ ಬೈಕ್. ನಮ್ಗೆ ಯಾವಾಗಾದರೂ ಹಾರ್ಟಲ್ಲಿ ಪ್ರಾಬ್ಲಮ್ ಬಂದ್ರೇ ನಾವು ಹೋಗಿ ಹಾರ್ಟನ್ನ ಚೆಕ್ ಮಾಡಿಸ್ತೀವಿ, ECG, ಓಕೆ, ಈಕೋನ ಮಾಡಿಸ್ತೀವಿ. ಸುಮ್ಮನೆ ಹೋಗ್ಬಿಟ್ಟು ನನಗೆ ಚೆಕ್ ಮಾಡಿ ಅಂತ ಹೇಳ್ಬಿಟ್ಟು ಯಾರೂ ಹೇಳೋಲ್ಲ. ಸೊ ಹಂಗೆ ಇದನ್ನು ಕಾರ್ಬೊರೇಟರ್ನು ಹಂಗೆ ಯಾವುದೇ ಕಾರಣಕ್ಕೂ ಸುಮ್ಮನೆ ಕ್ಲೀನ್ ಮಾಡಿ ಹಾಕಿ, ಓಕೆ, ನನಗೆ ಮೈಲೇಜ್ ಬರ್ತಿಲ್ಲ, ಅದು ಇದು ಸರ್ವಿಸ್ ಬಿಟ್ಟಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಯಾವಾಗಲೂ ಕಾರ್ಬೊರೇಟರ್ನ ನೀವು ಬಿಚ್ಚಿ ಅಂತ ಹೇಳ್ಬಿಟ್ಟು ಹೇರಬಾರ್ದು. ಯಾವುದೇ ಮೆಕ್ಯಾನಿಕಲ್ಲಿ ಪ್ರಾಬ್ಲಮ್ ಇದ್ದರೆ ಮಾತ್ರ ಬಿಚ್ಚಬೇಕು ಸ್ನೇಹಿತರೆ. ಸೊ ಇವಾಗ ನಾನು ಬಿಚ್ತೀನಿ ನೋಡಿ, ಏನು ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಹೇಳ್ತೀನಿ, ಯಾಕೆ ಪೆಟ್ರೋಲ್ ಡ್ರೈನ್ ಆಗ್ತಿದ್ದು ಇದರಲ್ಲಿ ಅಂತ ಹೇಳ್ಬಿಟ್ಟು. ನೋಡಿ ಸ್ನೇಹಿತರೆ, ಸೊ ಇದೇ ಫ್ಲೂಟ್. ಸೊ ಈ ಫ್ಲೂಟ್ ಬಂದು ಆ್ಯಕ್ಷನ್ ಆಗಿಲ್ಲ ಅಂದರೆ, ಓಕೆ, ಇದು ಹೋಗಿ ಮೇಲ್ಗಡೆ ಸೇರ್ಕೋಬೇಕು. ಹಿಂಗೆ ಪೆಟ್ರೋಲ್ ನಾವು ಬಿಟ್ಟ ತಕ್ಷಣ ಪೆಟ್ರೋಲು, ಓಕೆ, ಇದರಲ್ಲಿ ಬಂದು ಪೆಟ್ರೋಲ್ ಸೇರುತ್ತೆ. ಈ ಪೆಟ್ರೋಲ್ ಸೇರಿದ ತಕ್ಷಣ ಇದೇನಾಗುತ್ತೆ, ಫ್ಲೂಟು ಮೇಲ್ಗಡೆ ಹೋಗುತ್ತೆ ಹಿಂಗೆ. ಓಕೆ, ಸೊ ಇದು ಆ್ಯಕ್ಷನ್ ಆಗಬೇಕು. ಇದು ಆ್ಯಕ್ಚುಲಿ ಇವಾಗ ಆ್ಯಕ್ಷನ್ ಆಗ್ತಾಯಿಲ್ಲ, ಅದರಿಂದ ನೋಡಿ ಹಿಂಗೋಗಿ ಸ್ಟಕ್ ಆಗ್ತಿದೆ ಇದು. ಓಕೆ, ಹಿಂಗೋಗಿ ಸ್ಟಕ್ ಆಗ್ತಿದೆ, ರಿಲೀಸ್ ಆಗ್ತಿಲ್ಲ. ಅದರಿಂದ ಏನಾಗುತ್ತೆ, ಪೆಟ್ರೋಲ್ ಬಂದು ಡ್ರೈನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ್ತಿದೆಯಾ? ಸೊ ಈ ಫ್ಲೂಟಲ್ಲಿ ಮೇನು ಕೆಲಸ ಮಾಡೋದೇ ಈ ನೀಡಲ್. ಓಕೆ, ಈ ನೀಡಲ್ಲೇ ಕೆಲಸ ಮಾಡೋದು. ಇವಾಗ ಇದು ಸುತ್ತ ಒಂದು ಲೇಯರ್ ಫಾರ್ಮ್ ಆಗಿದೆ.
ಸೊ ಇದರಲ್ಲಿ ಒಂದು ಡಸ್ಟ್ ಥರ ಲೇಯರ್ ಫಾರ್ಮ್ ಆಗಿದೆ. ಸೊ ಅದರಿಂದ ಇವಾಗ ಕರೆಕ್ಟಾಗಿ ಕೆಲಸ ಮಾಡ್ತಿಲ್ಲ ಸ್ನೇಹಿತರೆ. ಓಕೆ, ದಟ್ ಈಸ್ ದಿ ರೀಸನ್ ಇದು ಇವಾಗ ಸ್ಟಕ್ ಆಗ್ತಿರೋದು. ಇದೇ ನಮ್ಮ ಡಯಾಫ್ರಮ್ ರಬ್ಬರ್ ಅಂತೀವಿ ನಾವು ಇದಕ್ಕೆ. ಸೊ ಈ ಡಯಾಫ್ರಮ್ ರಬ್ಬರೇ ನಮ್ಮದು ಮೇನ್ ಆ್ಯಕ್ಚುಲ್ ಆಗಿ ಗೇಮ್ ಪ್ಲೇ ಮಾಡೋದು. ಓಕೆ, ಕಂಪ್ರೆಸರ್ ಎಲ್ಲ ಮೇಂಟೈನ್ ಮಾಡೋದು ಇದೆ. ಸ್ಲೈಡ್ಗೆ ಮೇಲ್ಗಡೆ ಕೆಳಗಡೆ ಮಾಡೋದು, ಓಕೆ, ಎಲ್ಲ ಮಾಡೋದು ಇದೆ ಸ್ನೇಹಿತರೆ. ಸೊ ಈ ಸ್ಪ್ರಿಂಗು, ಓಕೆ, ಕ್ವಿಕ್ ಥ್ರಾಟಲ್ನ ರಿಲೀಸ್ ಮಾಡೋದು ಈ ಸ್ಪ್ರಿಂಗು. ಆಮೇಲೆ ಈ ಡಯಾಫ್ರಮ್ ರಬ್ಬರಿಂದಾನೇ ನಮಗೆ ಐಡ್ಲಿಂಗು, ನಮ್ಮ ಲ್ಯಾಗ್ ಇಲ್ಲದೆ ಇರೋದು ನೋಡ್ಕೊಳ್ಳೋದು ಎಲ್ಲ ಇದರಿಂದಾನೆ. ಸೊ ಇದೇನಾದರೂ ಹೋಗ್ಬಿಟ್ರೂ ನಾವು ಕಂಪ್ಲೀಟಾಗಿ ಚೇಂಜ್ ಮಾಡಬೇಕು. ಸೊ ಈ ಸ್ಲೈಡ್ ಮೇಲೆ ಹೋಗ್ಬಿಟ್ರೆ ಈ ಸ್ಲೈಡಲ್ಲೂ ನಿಮಗೆ ಲೈನ್ಸ್ ಕಾಣುತ್ತೆ. ಲೈನ್ಸ್ ಇದ್ದರೆ ನಿಮಗೆ ಐಡ್ಲಿಂಗ್ ಬಂದು ಇನ್ಪ್ರಾಪರ್ ಆಗಿರುತ್ತೆ. ಇದೇ ಮೇನ್ ಜೆಟ್ಟು. ಇದು ಬ್ಲಾಕ್ ಆದರೆ ಗಾಡಿನೂ ಸ್ಟಾರ್ಟ್ ಆಗಲ್ಲ.
ಸ್ನೇಹಿತರೆ. ಸೊ ಈ ಪೈಪ್ಸ್ ಎಲ್ಲ ಎಷ್ಟು ಮುಖ್ಯ ಅಂದರೆ ಓಕೆ, ಇದು ಈ ಡ್ರೈನ್ ಪೈಪು ಎಲ್ಲ ತುಂಬ ಮುಖ್ಯ. ಕೆಲವರು ಕಾರ್ಪೊರೇಟ್ರಿಗೆ ಫಿಟ್ ಮಾಡಿದ್ಮೇಲೆ ಇದೆಲ್ಲ ಇನ್ಸರ್ಟ್ ಮಾಡಿ ಕ್ಲೀನಾಗಿ ಹಾಕೋದೇ ಇಲ್ಲ. ಓಕೆ, ಈ ಕ್ಲ್ಯಾಂಪ್ಸ್ ಎಲ್ಲ ಕ್ಲೀನಾಗಿ ಹಾಕೋದಿಲ್ಲ. ಹಾಕಿದ್ರೂ ಏನಾಗುತ್ತಂದರೆ ಅದು ಬಿಚ್ಚೋಗ್ಬಿಡುತ್ತೆ. ನಾವು ಹೋಗೋ ಸ್ಪೀಡಿಗೆ ಗಾಡಿ ವೈಬ್ರೇಷನ್ಗೆಲ್ಲ ಬಿಚ್ಚಿ ಪೈಪ್ಸ್ ಎಲ್ಲ ಬಿದ್ದೋಗುತ್ತೆ. ಮೇನ್ ರೀಸನ್ಸು ಈ ಪೈಪ್ಸು, ಡ್ರೈನ್ ಪೈಪ್ಸ್ ಏನಕ್ಕಂದರೆ ನಮ್ದು ಏನಾದರೂ ಓವರ್ಫ್ಲೋ ಆದ್ರೂ ಪೆಟ್ರೋಲು ಇಂಜಿನ್ ಮೇಲೆ ಬರಬಾರ್ದು. ಓಕೆ, ಸೈಡಿಂದ ಹೋಗ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಈ ಪೈಪ್ಸ್ ಕೊಟ್ಟಿರೋದು. ಆದರೆ ಈ ಪೈಪ್ಸ್ ಏನಾದರೂ ಹೋಗ್ಬಿಟ್ರೆ, ಎಲ್ಲಾದರೂ ಬಿದ್ದೋಗ್ಬಿಟ್ರೆ ಕ್ಲೀನಾಗಿ ನಮ್ಮ ಗಾಡಿ ಹೀಟ್ ಇದ್ದಾಗ, ಏನಾದರೂ ಓವರ್ಫ್ಲೋ ಇದ್ದಾಗ ಇಂಜಿನ್ ಮೇಲೆ ಬೀಳುತ್ತೆ. ಇಂಜಿನ್ ಮೇಲೆ ಬಿದ್ದರೆ ನಮಗೆ ಫೈರಿಂಗ್ ಆಗೋದು ಸಾಧ್ಯತೆ ಇದೆ. ಸೊ ಅದಕ್ಕೆ ಈ ಪೈಪ್ಸ್ನ ಬಂದು ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿ ಅವ್ರಿಗೆ ಹಾಕಿದ್ರೋ ಇಲ್ಲ ಅಂತ ಹೇಳ್ಬಿಟ್ಟು ನೋಡ್ಕೋಬೇಕು ಸ್ನೇಹಿತರೆ. ವೆಲ್ ಸ್ನೇಹಿತರೆ, ನೋಡಿ ಕಾರ್ಬೆಟ್ರೆಲ್ಲ ಸೆಟ್ಟಾಗಿ ಇವಾಗ ಸ್ಟಾರ್ಟ್ ಆಗಿ ಓಕೆ, ವಾರ್ಮಪ್ ಎಲ್ಲ ಆಗಿದೆ. ಇವಾಗ ಗಾಡಿ ಕ್ಲೀನಾಗಿ ಐಡ್ಲಿಂಗ್ ನಿಲ್ತಾ ಇದೆ. ಸೊ ಎಲ್ಲರೂ ಹೇಳ್ತಾರೆ ಸುಮ್ಮನೆ ಓಕೆ ಕಾರ್ಬೆಟ್ರೆ ಎಲ್ಲ ಇಷ್ಟು ಒಂದು 5 ನಿಮಿಷ 10 ನಿಮಿಷ ಅರ್ಧ ಗಂಟೆಲಿ ಆಗಿಬಿಡುತ್ತಲ್ಲ ಅಂತ ಹೇಳ್ಬಿಟ್ಟು ಹಾರ್ಟ್ ಸರ್ಜರಿ ಮಾಡ್ದಂಗೆ ಗಾಡಿಗೂ ಕಾರ್ಬೆಟ್ರ್ ಕ್ಲೀನ್ ಮಾಡಬೇಕು. ಸೊ ಅಷ್ಟು ಕ್ಲೀನಾಗಿ ಮಾಡಬೇಕು ಸ್ನೇಹಿತರೆ. ಫೈನಲ್ ಆಗಿ ಸೆಟ್ಟಾಗಿ ಇವಾಗ ಎಲ್ಲ ಕ್ಲೀನಾಗಿ ಇವಾಗ ರೆಡಿಯಾಗಿ ನಿಂತಿದೆ ಸ್ನೇಹಿತರೆ. ಸೊ ನಾನು ಹೇಳಿದಷ್ಟು ಪಾಯಿಂಟ್ಸು ಕಾರ್ಬೆಟ್ರ್ ನೀವು ಕ್ಲೀನ್ ಮಾಡೋದು ನೋಡಿದ್ದೀರಾ. ಅಷ್ಟೆಲ್ಲ ಪಾಯಿಂಟ್ಸು ಕ್ಲೀನಾಗಿ ನೋಡಿಕೊಂಡು ನಿಮ್ಮ ಮೆಕ್ಯಾನಿಕ್ ಹತ್ರ ಕೂತ್ಕೊಂಡು ಏನಾದರೂ ರೆಡಿ ಮಾಡಿಸಿದ್ರೆ ಈ ಥರ ರೆಡಿ ಮಾಡಿಸ್ಕೊಂಡ್ರೆ ಕ್ಲೀನಾಗಿ ಬಂದ್ಬಿಡುತ್ತೆ ಸ್ನೇಹಿತರೆ. ನೋಡಿ ಇವಾಗ ಗಾಡಿ ಸ್ಟಾರ್ಟ್ ಆಗುತ್ತೆ. ಓಕೆ, ಬರೀ ಪಲ್ಸ್ ನೋಡ್ಕೊಳ್ಳಿ ಹೆಂಗೆ ಸೆಟ್ ಆಗಿದೆ ಅಂತ ಹೇಳ್ಬಿಟ್ಟು. ಕಿಟ್ ಸೌಂಡ್ ಬರ್ತಾ ಇರೋದೆಲ್ಲ ಇಗ್ನೋರ್ ಮಾಡಿ. ಅದು ಟೈಮಿಂಗ್ ಚೇಂಜ್ ಹೋಗಿದೆ. ಪ್ರಾಬ್ಲಿ ನೆಕ್ಸ್ಟ್ ಅದು ಟೈಮಿಂಗ್ ಚೇಂಜ್ ಮಾಡಬೇಕು. ಇವಾಗ ಒಂದು ಕಾರ್ಬೆಟ್ರ್ ಎಲ್ಲ ಪಲ್ಸ್ ಬಂದು ಕ್ಲೀನಾಗಿ, ಕಾರ್ಬೆಟ್ರ್ ಬಿದ್ದಾಗ ಯಾವಾಗಲೂ ಐಡ್ಲಿಂಗು ಏರ್ ಸ್ಕ್ರೂ ಮಾತ್ರ ಅಡ್ಜಸ್ಟ್ ಮಾಡಬೇಕು. ಅಡ್ಜಸ್ಟ್ ಮಾಡಿಲ್ಲ ಅಂದರೆ ಸ್ವಲ್ಪ ಡಿಫರ್ ಇರುತ್ತೆ, ಈ ಥರ ಐಡ್ಲಿಂಗಲ್ಲಿ ನಿಲ್ಲಲ್ಲ. ಸೊ ಹಿಂಗೆ ಮಾಡಿ ಅಡ್ಜಸ್ಟ್ ಮಾಡ್ಕೊಂಡ್ರೆ ಐಡ್ಲಿಂಗು ನಿಲ್ಲತ್ತೆ ಸ್ನೇಹಿತರೆ. ಸೊ 1000 RPM ಅಲ್ಲಿ ಕ್ಲೀನಾಗಿ ನಿಂತ್ಕೊಂಡ್ಬಿಡುತ್ತೆ. ಸೊ ಕ್ಲೀನಾಗಿ ನಿಮ್ಗೆ ಐಡ್ಲಿಂಗ್ ಸೆಟ್ ಆಗಿಲ್ಲ ಅಂದರೆ 1000 RPM ಅಲ್ಲಿ ನಿಲ್ಲಲ್ಲ. ಸ್ವಲ್ಪ ಮೇಲ್ಗಡೆ ಕೆಳಗಡೆ 1100 1200 ಆಗುತ್ತೆ. ಸೊ ಹಂಗೆ ಆಗುತ್ತೆ ಸ್ನೇಹಿತರೆ. ಸೊ ಅದೊಂದು ನೋಡ್ಕೋಬೇಕು. ನೋಡಿ ಏನು ಕ್ಲೀನಾಗಿ ಬರುತ್ತೆ ಅಷ್ಟೇ ಸ್ನೇಹಿತರೆ. ಈ ಮಾಹಿತಿ ಒಂದು ಕೊಡಬೇಕಾಯಿತು ಅಂತ ಹೇಳ್ತಾ ನಿಮ್ಮ ಪ್ರೀತಿಯ ಶೇಕ್ ಸ್ಪಾಂಡ್ ಸೈನಿಂಗ್ ಆಫ್ ಫ್ರಮ್ ಟುಡೇಸ್ ವ್ಲಾಗ್. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್, ಸ್ಟೇ ಸೇಫ್, ಲವ್ ಯು ಆಲ್ ಸ್ನೇಹಿತರೆ. ಗುಡ್ ಬೈ.